ಬಾಸ್ ಮನೆಯಲ್ಲಿ ಸೂರಜ್ ಅವರು ತುಂಬಾ ಚೆನ್ನಾಗಿ ಆಟ ಆಡಿದ್ರು. ಸೂರಜ್ ಮತ್ತೆ ರಾಶಿಕಾ ಅವರು ಬಿಗ್ ಬಾಸ್ ಮನೆಯಲ್ಲಿ ಎಷ್ಟು ಕ್ಲೋಸ್ ಆಗಿದ್ರು ಅಂತ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಜೊತೆಗೆ ಗ್ರ್ಯಾಂಡ್ ಫಿನಾಲಿಯಲ್ಲಿ ನೋಡಿದಂತ ಟೈಮಲ್ಲೂ ಕೂಡ ಅಷ್ಟೇ ಸೂರಜ್ ರಾಶಿಕಾ ಪಕ್ಕದಲ್ಲಿ ಕೂತಿರ್ತಾರೆ, ಕ್ಲೋಸ್ನೆಸ್ ಅನ್ನ ಮೇಂಟೈನ್ ಮಾಡ್ತಾರೆ. ರಾಶಿಕಾಗೆ ಕೇಳಿದಂತ ಟೈಮಲ್ಲಿ ವಿ ಆರ್ ಜಸ್ಟ್ ಫ್ರೆಂಡ್ಸ್ ಅಂತಾರೆ. ಸೂರಜ್ನ ಕೇಳಿದ್ರೆ ನಾಚಿ ನೀರಾಗ್ತಾರೆ, ನಾಚ್ಕೋತಾರೆ. ಸೊ ಇದನ್ನೆಲ್ಲ ಗಮನಿಸ್ತಾ ಇದ್ರೆ ಇಬ್ರು ಸಹ ಮುಂದೆ ಲವ್ ಮಾಡಿ ಮದುವೆ ಆಗುವಂತ ಸಾಧ್ಯತೆ ಇದೆ ಅಂತ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಕಮೆಂಟ್ ಮೂಲಕ ತುಂಬಾನೇ ಕ್ಯೂಟ್ ಕಪಲ್, ನೀವಿಬ್ರು ಒಂದಾಗಿ ಜೋಡಿ ಚೆನ್ನಾಗಿದೆ ಅಂತೆಲ್ಲ ಕಮೆಂಟ್ಸ್ ನಲ್ಲಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹೌದು, ಬಿಗ್ ಬಾಸ್ ನಲ್ಲಿ ಒಂದು ಕಪಲ್ಸ್ ಗಳನ್ನ ನೋಡಿ ಇಷ್ಟಪಟ್ಬಿಟ್ರೆ ಸಾಕು, ಅಭಿಮಾನಿಗಳು ಹೊರಗಡೆನೂ ಕೂಡ ಅಷ್ಟೇನೆ ತುಂಬಾನೇ ಲೈಕ್ ಮಾಡ್ತಾರೆ. ನಿಜ ಜೀವನದಲ್ಲಿ ಈ ಒಂದು ಜೋಡಿ ಒಂದಾದರೆ ಚೆನ್ನಾಗಿರುತ್ತೆ ಅಂತ ಆಸೆ ಪಡ್ತಾರೆ. ಅದೇ ರೀತಿ ಇಲ್ಲೂ ಕೂಡ ಸೂರಜ್ ರಾಶಿಕಾ ಜೋಡಿಯನ್ನು ಇಷ್ಟಪಟ್ಟಂತ ಅಭಿಮಾನಿಗಳು ಹೊರಗಡೆ ಬಂದ ಮೇಲೂ ಸಹ ಇಬ್ಬರು ಖುಷಿಯಾಗಿರ್ಬೇಕು, ಒಟ್ಟಿಗೆ ಮೀಟ್ ಆದಂತ ಟೈಮ್ ಕಾಣಿಸ್ಕೊಂಡಂತ ಟೈಮಲ್ಲಿ ಜೋಡಿ ಸೂಪರ್ ಮದುವೆ ಆಗಿ ಒಂದಾಗಿ ಅಂತೆಲ್ಲ ಕಮೆಂಟ್ಸ್ ಗಳನ್ನ ಮಾಡ್ತಾನೆ ಇರ್ತಾರೆ. ಇದರಿಂದಾಗಿ ಇಬ್ಬರು ಫ್ರೆಂಡ್ಸ್ ಅಂತ ಇವ್ರು ಹೇಳಿದ್ರು ಕೂಡ ಜನರು ನಂಬೋಕೆ ತಯಾರಾಗಿಲ್ಲ. ನಿಮ್ಗೆ ಅನ್ಸುತ್ತೆ ಈ ಒಂದು ಜೋಡಿ ಒಂದಾದ್ರೆ ಖುಷಿ ಆಗುತ್ತಾ, ಒಂದಾಗ್ಬೇಕಾ? ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮಾಡಿ. ಬಿಗ್ ಬಾಸ್ ಮನೆಯಲ್ಲಿದ್ದಂತ ಒಂದು ಕ್ಯೂಟ್ ಕಪಲ್ ಅಂತ ಹೇಳ್ಬೋದು ರಾಶಿಕಾ ಮತ್ತೆ ಸೂರಜ್ ಅವರು. ಈಗ ಸದ್ಯಕ್ಕೆ ಸೂರಜ್ ಅವರಿಗೆ ಹೀರೋ ಆಗಿ ಆಪರ್ಚುನಿಟಿ ಸಿಕ್ಕಿದೆ. ಧಾರಾವಾಹಿಯಲ್ಲಿ ಒಂದು ಅದ್ಭುತವಾದಂತಹ ಪಾತ್ರ, ಲೀಡ್ ಪಾತ್ರವನ್ನ ಮಾಡ್ತಾ ಇದ್ದಾರೆ. ಆ ಧಾರಾವಾಹಿ ಹೆಸರು ಪವಿತ್ರ ಬಂಧನ ಅಂತ.